ನಗರದಲ್ಲಿ ನಡೆಯುವ ಸುಪ್ರಸಿದ್ಧ ಸಿಡಿ ಹಬ್ಬದ ಪೂರ್ವಭಾವಿ ಸಭೆಯು ಉಪವಿಭಾಗಾಧಿಕಾರಿ ಶಿವಮೂರ್ತಿರವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಜರುಗಿತು. ಜನವರಿ 27ರಿಂದ 31ನೇ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬಹಳ ವಿಜೃಂಭಣೆಯಿಂದ ಸಿಡಿ ಹಬ್ಬವನ್ನು ಎಲ್ಲ ಕೋಮಿನ ಜನರು ಬಹಳ ಸಡಗರದಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದು, ಜನರಿಗೆ ಯಾವುದೇ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ತೀರ್ಮಾನ ಮಾಡಲಾಯಿತು. ಎಲ್ಲ ಸಮುದಾಯದ ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಯಕ್ಕೆ ತಕ್ಕಂತೆ ಸಮುದಾಯದ ಘಟ್ಟಗಳು ತೆರಳುವಂತೆ ಯಜಮಾನರು ಹಾಗೂ ಮುಖಂಡರುಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಎಸ್ ಲೋಕೇಶ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಪುರಸಭೆಯ ಮುಖ್ಯ ಅಧಿಕಾರಿ ನಾಗರತ್ನ, ಡಿವೈಎಸ್ಪಿ ಯತೀಶ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಕೋಮಿನ ಯಜಮಾನರುಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪ್ರಭು ಟಿವಿ, ಮಂಡ್ಯ. ಎಲ್ಲ ಸಮಾಜದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆಯನ್ನು ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿದೆ ಮತ್ತು ಎಲ್ಲ ಇಲಾಖೆಯವರಿಗೆ ನಾವು ಜವಾಬ್ದಾರಿಯನ್ನ ನೀಡಬೇಕಾಗಿರೋದ್ರಿಂದ ನಾವು ಎಲ್ಲ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಮತ್ತು ನಂತರ ನಾವು ಪ್ರತ್ಯೇಕವಾಗಿ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಮತ್ತೆ ಒಂದು 2-3 ಸಭೆಯನ್ನು ನಾವು ಮಾಡ್ತೀವಿ. ಅಂತಂದ್ರೆ ನಾವು 8 ಟೈಮ್ಗೆ ಕರೆಕ್ಟಾಗಿ ಎಲ್ಲ ಸಿಟಿಗಳಿಗೆ ಮಾಡ್ಕೊಬೋದು. ಎಲ್ಲ ಒಂದು ಸರ್ಕಲ್, 0 ಸ್ಟೇಟ್ ಸರ್ಕಲ್ ಅಲ್ಲಿ ಯಾರು ಹೇಳಿದ್ರೆ ಏನೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಲ್ಸಿ ಡಿಸಿ ಹಾಕೊಂಡು ಯಾರು ಅಡ್ಡ ನಿಂತ್ಕೊಂಡು ಸಾವಿರಾರು ಜನ ಹುಡುಗರುಗಳು ಡ್ಯಾನ್ಸ್ ಮಾಡ್ಕೊಂಡು ಕೂಡ್ಸ್ಕೊಂಡು ಕುಟ್ಲಿಸ್ಕೊಂಡು ನಿಂತ್ಕೊಂಡ್ರು ಗಂಟೆಗಟ್ಟಲೆ ವೆಯ್ಟ್ ಮಾಡಿ ಯಾಕೆ ನಿಲ್ಸಿದ್ರು ಏನು ಅಂತ ಗೊತ್ತಿಲ್ಲ, ಯಾರು ಹೇಳಿಲ್ಲ. ಸರಿ, ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ರಪ್ಪ ಅಂತ ನಮಗೂ ಬೇಜಾರಾಗಿ ನಾವು ಹೊರಟ್ಬಿಟ್ಟಿದ್ವಿ. ಯಾಕೆಂದ್ರೆ ಇವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳೋ ಸಿಡಿ ಹಬ್ಬ. ಆ ಸಿಡಿ ಹಬ್ಬನ ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡಬೇಕು, ಆ ನ್ಯೂನತೆಗಳು ನಮ್ಮ ಹಿರಿಯರು ನಮ್ಗೆ ಎಲ್ಲ ಬುನಾದಿ ಹಾಕೊಟ್ಬಿಟ್ಟು ಅವ್ರಿಗೆ ಇಂಥವ್ರೇ ಇಂಥದ್ದು ಮಾಡಬೇಕು. ಆ ಕಾರಣದಿಂದ ಸಮಕ್ಕೆ ಸರಿಯಾಗಿ ಮಾಡಬೇಕು. ಈ ಸಿಡಿ ಮರ ಕಟ್ಟೋರು ಮತ್ತೆ ಕೆತ್ತನೆ ಮಾಡೋದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಪಟೇಲ್ ಮನೆ ಹತ್ರ ಬರ್ತಾರೆ. ಸಿಡಿ ಇರೋ ಜಾಗದಲ್ಲಿ ಅವರು 7 ಗಂಟೆಗೆ ಬಂದವರು ಅವ್ರ ಮನೆಗೆ ಊಟಕ್ಕೆ ಹೋಗಲ್ಲ, ತಿಂಡಿಗೆ ಹೋಗಲ್ಲ, ನೈಟು ನಿದ್ರೆಗೆ ಹೋಗಲ್ಲ, ಏನಂದ್ರೆ ಏನಿಲ್ಲ. ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಶನಿವಾರ ಬೆಳಿಗ್ಗೆ 10 ಗಂಟೆವರೆಗೂ ಕೆಲಸ ಮಾಡ್ಬೇಕಲ್ಲ. ಆ ಕಾರಣದಿಂದ ಕರೆಕ್ಟ್ ಟೈಮ್ಗೆ ಹಾಕ್ಬೇಕು, ಕೆಲಸ ನಡೀಬೇಕು. ಈ ಮಧ್ಯದಲ್ಲಿ ಯಾರೋ ಹಬ್ಬ ಮಾಡೋರು ಖುಷಿಯಾಗಿ ಹುಡುಗರುಗಳು ಅವ್ರವ್ರು ಬಂದು ಅವ್ರವ್ರು ಯಾರ್ಯಾರ್ದು ಮಾತು ಕೇಳ್ಕೊಂಡು ಅಡ್ಡ ಬರೋದು, ಮಧ್ಯ ನುಗ್ಗೋದು, ಹಿಂಗೆಲ್ಲ ತೊಂದರೆ ಕೊಡ್ತಾರೆ. ಅದಕ್ಕೆ ತುಂಬ ಜವಾಬ್ದಾರಿಯಿಂದ ಕರೆಕ್ಟ್ ಟೈಮ್ಗೆ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಪೊಲೀಸ್ನವ್ರಿಗೆ ಮನವಿ ಮಾಡ್ಕೊಳ್ತೀನಿ. ನಾನು 7 ಗಂಟೆಗೆ ಕೊಂಡನ ಆಗ್ಬೋದು. 7 ಗಂಟೆಗೆ ಹೋದ ಸಲ 10:30 11 ಗಂಟೆ ಆಯಿತು. ಈ ಸಲ ನೀವೆಲ್ಲ ಕೂಡ ಸಹಕಾರವನ್ನು ಕೊಟ್ಟರೆ ನಾವು 6-6:30ಗೆ ಈ ಕೊಂಡೋತ್ಸವ ಕಾರ್ಯಕ್ರಮ ನಾವು ಮಾಡ್ಬೋದು. ಲೇಟ್ ಆಗೋದಕ್ಕೆ ಏನಪ್ಪ ಅಂತಂದ್ರೆ ಘಟ್ಟಗಳಲ್ಲಿ ಸರಿಯಾದ ಟೈಮಲ್ಲಿ 1 ಘಟ್ಟ ವ್ಯತ್ಯಾಸ ಆದ್ರೆ ಎಲ್ಲ ಘಟ್ಟದೂ ಕೂಡ ಅದು ವ್ಯತ್ಯಾಸ ಆಗುತ್ತೆ. ದಯಮಾಡಿ ಎಲ್ಲ ಮುಖಂಡರು ಕೂಡ ಸಹಕಾರ ನೀಡಬೇಕು. ಮತ್ತೆ ಈ ಜಾತ್ರೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳ ಹಿರಿಯರು ಬಂದಿದ್ರಿ ಇಲ್ಲಿ. ಈ ಹೊಸ ಜನರೇಷನ್ ಅವರೆಲ್ಲ ಈಗ ಬೆಂಗಳೂರು ಬೇರೆ ಕಡೆ ಎಲ್ಲ ಕಡೆ ಇರ್ತಾರೆ. ಜಾತ್ರಾ ಸಮಯದಲ್ಲಿ ಅವರೆಲ್ಲ ಬರ್ತಾರೆ. ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಶಾಂತಿ ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲಿ, ಇಲ್ಲಿನ ಧಾರ್ಮಿಕ ಆಚರಣೆಗೆ ಧಕ್ಕೆ ಆಗದ ರೀತಿಯಲ್ಲಿ ದಯಮಾಡಿ ಎಲ್ಲ ಮುಖಂಡರು ಯುವಕರಿಗೆ ನೀವು ಮನವರಿಕೆಯನ್ನು ಮಾಡಬೇಕು ಮತ್ತು ನಿಮ್ಮ ಬೀದಿನಲ್ಲಿರುವಂತಹ ಯುವಕರಲ್ಲಿ ಏನೇ ಅಹಿತಕರ ಆಗದೇ ರೀತಿಯಲ್ಲಿ ಮೊದಲೇ ಮುನ್ನೆಚ್ಚರಿಕೆಯಾಗಿ ಅವ್ರಿಗೆ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಮತ್ತು ಕಿವಿ ಮಾತನ್ನ ಹೇಳಬೇಕು ಅಂತೇಳಿ ನಾವೆಲ್ಲ ಇದನ್ನೆಲ್ಲ ಹೇಳ್ಕೊಳ್ತೀವಿ. ಇನ್ನು ಲೈಟಿಂಗ್ ವ್ಯವಸ್ಥೆ ಹೇಳಿದ್ದೀರಿ ಮತ್ತು ಅದೆಲ್ಲ ಕೂಡ ನಾವು ಚೆಸ್ಕಾಂ ಮಧ್ಯದಲ್ಲಿ ನಾವು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ನಾವು ಹೇಳ್ತೀವಿ. ಮತ್ತು ಟ್ರಾಫಿಕ್ ಸಂಬಂಧಪಟ್ಟಂಗೆ ಮತ್ತು ಪೊಲೀಸ್ ನಿರ್ವಹಣೆ ಸಂಬಂಧಪಟ್ಟಂಗೆ ನಮ್ಮ ಡಿವೈಸ್ಗಳು ಇದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮು ರವಿ ಅವರಿದ್ರು, ಈ ಸಲ ಶ್ರೀಧರ್ ಇದ್ದಾರೆ, ಅವರು ಕೂಡ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತು ನೀವೇ ಸಹಕಾರ ನೀಡಬೇಕು ಅಂತ ಕೂಡ ಹೇಳ್ತಾರೆ. ಮತ್ತು ಅಗ್ನಿಶಾಮಕ ಇಲಾಖೆಗಳು ಕೂಡ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದ ಇದು ಮಳೆಗಾಲ ಎಲ್ಲ ಬೇಸಿಗೆ ಬರ್ತಾ ಇರೋದ್ರಿಂದ ಫೈರ್ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ಅವರು ಎಲ್ಲ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಳ್ತಾರೆ.
ನಾವು ನಿಮ್ಮೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಹೋದ ವರ್ಷ ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂದಿದೆ, ಯಾವುದೇ ಹಿತಕರ ಘಟನೆ ಆಗದ ರೀತಿಯಲ್ಲಿ. ಈ ವರ್ಷನೂ ಕೂಡ ನೀವು ಹೋದ ವರ್ಷ ಏನೆಲ್ಲ ತಪ್ಪಾಗಿದೆ ಅದನ್ನ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಂಡಿದೀವಿ ನಾವು. ಅದು ಈ ವರ್ಷ ಆಗದೇ ರೀತಿಯಲ್ಲಿ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಅಂತ ಹೇಳಿ, ಯಾವ್ಯಾವ ಗಂಟೆ ಎಷ್ಟು ಗಂಟೆಗೆ ಹೊರಬೇಕು ಅಂತ ನನ್ನ ಕೊನೆಯಲ್ಲಿ ಹೇಳ್ತೀನಿ. ಈಗ DSP ಸರ್ ಅವರು ನಮ್ಮ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸೂಚನೆಯನ್ನು ಕೊಡಬೇಕು ಅಂತ ಕೇಳ್ಬೋದು. ಮುಖಂಡರು ಕೂಡ ನೀವು ಮಾತಾಡಿದ್ದು ನಮ್ಮ ಅಭಿಪ್ರಾಯ ಕೂಡ ಹೇಳಿಲ್ಲ, ಅದೆಲ್ಲವೂ ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ನಮಗೆ ಸಾಕಷ್ಟು ಈ ಜಿಲ್ಲೆನಲ್ಲಿ ನಾವು ಸಾಕಷ್ಟು ಗ್ರಾಮಗಳಲ್ಲಿ ನೋಡಿದ್ದೀವಿ, ಸಣ್ಣ ಸಣ್ಣ ವಿಚಾರಕ್ಕೆ ಸುಮಾರು ತಲತಲಾಂತರ ಆ ಎಲ್ಲ ಕಡೆಗೂ ಕೂಡ ನಾವು ಎಕ್ಸಾಂಪಲ್ ಕೊಡೋದು ನಿಮ್ಮ ಮಳವಳ್ಳಿನೇ ನಾವು ಎಕ್ಸಾಂಪಲ್ ಕೊಡೋದು. ನಾವು ಸಾಕಷ್ಟು ಶಾಂತಿ ಸಭೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಒಂದು 100 ಕುಟುಂಬ 150 ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲೇ ಅವರದೇ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯನ ಆಗಿ ಸಾಕಷ್ಟು ಇಂದಿನ ಪುರಾತನ ಕಾಲದಿಂದ ನಡೆದಂತಹ ಜಾತ್ರೆಗಳಲ್ಲಿ ನಿಂತೋಗಿದೆ. ಆದರೆ ನಮ್ಮ ಯಜಮಾನ ಹೇಳಿದ ರೀತಿಯಲ್ಲಿ ವೈವಿಧ್ಯತೆಯನ್ನ ಏಕತೆಯಿಂದ ಸಾರುವಂತಹ ಸಾಂಕೇತಿಕವಾಗಿ ನಿಮ್ಮ ಊರಿನ ಎಕ್ಸಾಂಪಲ್ ಆಗಿಟ್ಕೊಂಡು ಎಲ್ಲ ಜನಾಂಗದವರು ಕೂಡ ಸೇರಿ ಎಲ್ಲ ಸಮುದಾಯದ ಸಹಕಾರ ಮತ್ತು ಅಧಿಕಾರಿಗಳ ಸಹಕಾರದಿಂದ ನಾವು ಈ ಜಾತ್ರೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಕಲ ಕೂಡ ಮಾಡಿದ್ದೀವಿ. ಈಗಾಗಲೇ ನೀವು ಹೇಳಿದ ಸ್ವಚ್ಛತೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ಈಗ ನಾನೇ ಪುರಸಭೆ ಆಡಳಿತಾಧಿಕಾರಿ ಆಗಿರೋದ್ರಿಂದ ಎಲ್ಲೆಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ, ಸ್ವಚ್ಛತೆ ಬಗ್ಗೆ ಏನೇನು ಗಮನ ಹರಿಸಬೇಕು ಅದಕ್ಕೆ ನಮ್ಮೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಪ್ರತ್ಯೇಕವಾಗಿ ಸಭೆ ಕರೆದು ಅದ್ರ ಬಗ್ಗೆ ಹೆಚ್ಚಿನ ನಾವು ಆದ್ಯತೆ ನೀಡಿ ನಾವು ಇಡೀ ನಗರವನ್ನ ಈಗಾಗಲೇ ಜಯಂತಿ ತುಂಬಾ ಚೆನ್ನಾಗಿ ಆಗಿ ನಿಮ್ಮ ಮಳವಳ್ಳಿ ಒಂದು ವಿಶ್ವ ಮಟ್ಟದಲ್ಲಿ ಒಂದು ಹೆಸರುವಾಸಿಯನ್ನ ಪಡ್ಕೊಂಡಿದೆ. ಅದೇ ರೀತಿ ಈ ಜಾತ್ರೆಯಲ್ಲೂ ಕೂಡ ಇಡೀ ನಗರವನ್ನು ಸ್ವಚ್ಛ ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಅಗತ್ಯ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಮತ್ತು ಮುಖ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ಕೊಂಡೋತ್ಸವ ಹಾಕಬೇಕು. ಕೊಂಡೋತ್ಸವ 6 ಗಂಟೆಗೆ ಹಾಕಬೇಕು ಅಂದ್ರೆ ಎಲ್ಲ ಘಟ್ಟಗಳು ಕೂಡ ಸರಿಯಾದ ಸಮಯಕ್ಕೆ ಬರಬೇಕು. ಎಲ್ಲ ಘಟ್ಟಗಳು ಸರಿಯಾದ ಸಮಯಕ್ಕೆ ಬರಬೇಕು ಅಂತಂದ್ರೆ ಅಲ್ಲಿನ ಸಮುದಾಯದ ಮುಖಂಡರು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಸಹಕಾರ ನೀಡಿದ್ರೆ ಕರೆಕ್ಟ್ ಟೈಮ್ಗೆ ಬರುತ್ತೆ. ಈಗ ನಾವು ಒಂದೊಂದು ಹೇಳ್ತೀವಿ ಯಾವ ಘಟ್ಟದವರು ಎಷ್ಟೆಷ್ಟು ಗಂಟೆಗೆ ಟೈಮಿಂಗ್ಸ್ ಬ್ಲಾಕ್ ನಾವು ಬುಕ್ ಮಾಡಿದೀವಿ. ನೀವೇ ಲಾಸ್ಟ್ ಟೈಮ್ ಹೇಳಿದ್ರೆ ಅದೇ ತರ ಕೂಡ ಅದ್ರಲ್ಲಿ ಏನು ಚೇಂಜಸ್ ಕೊನೆಯಲ್ಲಿ ಹೇಳ್ತೀವಿ. 6 ಗಂಟೆಗೆ ನಮ್ಗೆ ಎಲ್ಲ ಘಟ್ಟಗಳು ಬಂದು ದೇವಸ್ಥಾನ ಆವರಣ ಸೇರ್ಬೇಕು.